ಅಂತೇಳಿ ಈಗ ಹೋಗ್ಲಿ ಮೈಸೂರು ಜಿಲ್ಲೆ ಕೇರಳದಿಂದ ಬಂದಿರೋದು ಒಟ್ಟು 8 ಜನ ಬಂದಿದ್ದೀವಿ. ಕವಲೆದುರ್ಗ ಅನ್ನೋ ಒಂದು ಒಳ್ಳೆ ಪ್ಲೇಸ್ ಬಂದಿದ್ದೀವಿ ಇವತ್ತು. ಈ ಪ್ಲೇಸಲ್ಲಿ ಇವತ್ತು ಸುರಿತಿರುವಂಥ ಮಳೆ ನೋಡ್ತಾ ಇದ್ರೆ ನಮಗಂತೂ ತುಂಬ ಬಹಳ ಆನಂದ ಆಯ್ತೈತೆ. ಆದರೆ ನಮ್ಮ ಸೋಲೋ ಟ್ರಾವೆಲ್ ಸರತ್ತವರು ಸರಿಯಾಗಿ ವಿಡಿಯೋಗಳು ಮಾಡ್ತಾ ಇದ್ದಾರೆ. ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ ಗುರು, ಭಯಂಕರ ಮಳೆ ಮಾತ್ರ. ಹಲೋ ನಮಸ್ಕಾರ, ನಾನು ನಿಮ್ಮ ಯೂಟ್ಯೂಬರ್ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ. ವೀಕ್ಷಕರೇ, ಎಪಿಸೋಡ್ 4ನೇ ಒಂದು ಭಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೆಳದಿ ನಾಯಕರು ಆಳುತ್ತಿದ್ದಂಥ ಈ ಒಂದು ಕವಲೆದುರ್ಗದ ಕೋಟೆಯಲ್ಲಿ ಶ್ರೀಕಂಠೇಶ್ವರ ದೇವಾಲಯವನ್ನು ನೀವು ನೋಡ್ತಾ ಇರ್ಬೋದು. ಆದರೆ ಮಳೆ ಅತಿ ಹೆಚ್ಚಾಗಿ ಬರುತ್ತಿರುವ ಕಾರಣ ಪ್ರವಾಸಿಗರ ದಂಡು ಈ ಒಂದು ಕವಲೆದುರ್ಗ ಕೋಟೆಗೆ ಮುತ್ತಿಗೆ ಹಾಕಿದೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಇಲ್ಲಿ ಬರಬೇಕಿದ್ರೆ ಖಂಡಿತ ಸೇಫ್ಟಿ ಮುಖ್ಯ. ನಿಮ್ಮ ಸೇಫ್ಟಿನ ನೀವು ನೋಡ್ಕೊಳ್ಳಬೇಕು. ಏನಕ್ಕೆ ಅಂದರೆ ಮಳೆ ಟೈಮಲ್ಲಿ ಈ ಬಂಡೆಕಲ್ಲುಗಳು ಜಾರುವುದಂತೂ ಖಚಿತ. ಆದರೆ ನಮ್ಮ ಸೇಫ್ಟಿಲಿ ನಾವು ಏನಾದರೂ ಒಂದು ಒಳ್ಳೆ ಶೂ ಅಥವಾ ಒಳ್ಳೆ ಸ್ಲಿಪ್ಪರ್ ಅಥವಾ ಏನಾದರೂ ಗ್ರಿಪ್ಪಿಗೆ ಒಂದು ನಾವು ತಂದಿರಲೇಬೇಕು. ಸೊ ನೀವು ನೋಡ್ತಾ ಇದ್ದೀರಾ ಈ ಪ್ರಕೃತಿ ಸೌಂದರ್ಯ ಎಷ್ಟು ಅದ್ಭುತವಾಗಿದೆ ಅಂದರೆ ಅದನ್ನು ಹೇಳೋಕ್ಕೆ ಅಸಾಧ್ಯವಾದ ಮಾತು. ಇಲ್ಲೀಗ ನೀವು ನೋಡ್ತಾ ಇರೋಂಥ ಈ ಕಲ್ಲಿನ ಬೆಟ್ಟವನ್ನು ನಾವು ಹತ್ತಿ ಹೋಗಿ ನೋಡಿದರೆ ಅಲ್ಲಿ ಒಂದು ನರಸಿಂಹಸ್ವಾಮಿ ದೇವಾಲಯ ಕೂಡ ಇದೆ. ಮತ್ತು ನಿಮಗೆ 5ನೇ ಎಪಿಸೋಡಲ್ಲಿ ನಾನು ತೋರಿಸ್ತೀನಿ ಮಹಾರಾಜರು ಅಂದರೆ ಅವರು ಸ್ನಾನಕ್ಕೆ ಹೋಗ್ತಿದ್ದಂಥ ಆ ಒಂದು ಕೊಳ ಹೇಗಿದೆ ಅಂತ ನಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಅದ್ಭುತವಾಗಿದೆ. ಈ ಮಳೆ ಟೈಮಲ್ಲಂತೂ ಅದನ್ನು ನೋಡೋಕ್ಕೆ 2 ಕಣ್ಣು ಸಾಲದು. ಇವಾಗ ನೀವು ನೋಡ್ತಾ ಇರುವಂತಹ ಮನಮೋಹಕ ದೃಶ್ಯ ಎಷ್ಟು ಅದ್ಭುತವಾಗಿ ನಿಮಗೆ ಕಾಣಿಸ್ತಾ ಇದೆ ಅಂದರೆ ಮಳೆ ಅತಿ ಹೆಚ್ಚಾಗಿ ಉಯ್ಯುತ್ತಿರುವ ಕಾರಣ ಕ್ಯಾಮ್ರಾದ ಲೆನ್ಸ್ ಮೇಲೆ ಮಳೆಗಳು ಬಿದ್ದಿರೋ ಕಾರಣ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಅಷ್ಟು ಬಿಟ್ಟರೆ ನೀವು ಅದನ್ನು ನೋಡೋದಕ್ಕಂತೂ 2 ಕಣ್ಣು ಸಾಲದು. ಒಮ್ಮೆ ಈ ಒಂದು ಕವಲೆದುರ್ಗಕ್ಕೆ ಆದಷ್ಟು ಬೇಗ ಭೇಟಿ ಕೊಡಿ. ಯಾಕೆಂದರೆ ಮಳೆ ನಿಲ್ಲುವಷ್ಟರಲ್ಲಿ ನೀವು ಭೇಟಿ ಕೊಡಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಏನಕ್ಕೆ ಅಂದರೆ ಮನಸ್ಸಿಗೆ ಸಂತೋಷ, ಕಣ್ಣುಗಳಿಗೆ ಆನಂದ. ಈ ಥರ ಒಂದು ಗ್ರೀನ್ ನೇಚರ್ನ ನೋಡಬೇಕು ಅಂದರೆ ತುಂಬಾ ಅದೃಷ್ಟ ಮಾಡಿರಬೇಕು. ದುರ್ಗದಲ್ಲಿದ್ದಂತಹ ಒಂದು ಪ್ಯಾಲೇಸ್ ಗ್ರೌಂಡ್, ಅದನ್ನು ನಾನು ನಿಮಗೆ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಸೊ ತುಂಬ ಸಖತ್ತಾಗಿದೆ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ಝರಿ ಬರ್ತಾ ಇದೆ ನಾನು ಹೋಗೋ ರೋಡಲ್ಲಿ, ಅದನ್ನು ನೋಡಿ. ಮಳೆ ಅಂತೂ ತುಂಬ ಭಯಂಕರ ಮಳೆ ಬರ್ತಾ ಇದೆ. ಸೊ ಏನೋ ಒಂಥರ ಖುಷಿ ಮನಸ್ಸಿಗೆ. ತುಂಬ ಜನ ಟೂರಿಸ್ಟ್ ಬಂದಿದ್ದಾರೆ. ಇನ್ನೂ ಬೆಳಕಲ್ ತೀರ್ಥ ಆ ಕಡೆ ಎಲ್ಲ ಹೋಗಬೇಕು. ಬಟ್ ಈ ಥರ ಪ್ಲೇಸ್ನ ಎಂಜಾಯ್ಮೆಂಟ್ ಮಾಡೋದಕ್ಕೆ ಅದೃಷ್ಟನೇ ಮಾಡಿರಬೇಕು ಅಂತ ಹೇಳ್ತೀನಿ. ಸುಮ್ಮನೆ ಮನೇಲಿದ್ರೆ ಏನೂ ಪ್ರಯೋಜನ ಇಲ್ಲ. ಲೈಫಲ್ಲಿ ಒಂಥರ ಎಂಜಾಯ್ ಮಾಡಬೇಕಷ್ಟೇ. ಸೊ ನೋಡ್ತಾ ಇದ್ದೀರಾ, ಈಗ ಪ್ಯಾಲೇಸ್ ಗ್ರೌಂಡ್ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡ್ಕೊಬೋಣ.